ಹಸೆಮಣೆ ಭಾಗ 3. ಆರ್ಯನ್ ಸ್ನಾನ ಮುಗಿಸಿ ತಲೆ ಒರೆಸಿಕೊಳ್ಳುತ್ತಾ ಬಾತ್ರೂಮ್ನಿಂದ ಹೊರಬಂದ. ಮೈಮೇಲೆ ಕೇವಲ ಒಂದು ಪ್ಯಾಂಟ್ ಇತ್ತು. ಅನನ್ಯ ತನ್ನ ಕೋಣೆಯ ಮಧ್ಯದಲ್ಲಿ ನಿಂತಿರ್ತಾಳೆಂದು ಅವನು ಬಹುಶಃ ಊಹಿಸೇ ಇರಲಿಲ್ಲ. ಯಾಕಂದರೆ ಅವನ ರೂಮಿಗೆ ಯಾರೂ ಬರೋದೂ ಇಲ್ಲ, ಬರುವ ಧೈರ್ಯ ಮಾಡೋದೂ ಇಲ್ಲ. ಅವನು ತಲೆಯನ್ನು ಟವೆಲ್ನಿಂದ ಮುಚ್ಚಿಕೊಂಡು ಒರೆಸ್ತಿದ್ದರಿಂದ ಅವಳಿಗೆ ಬಹುಶಃ ಅನನ್ಯ ಕಾಣಿಸಲೇ ಇಲ್ಲ. ವೇಗವಾಗಿ ಹೆಜ್ಜೆ ಹಾಕ್ತಿದ್ದವನಿಗೆ ನೇರವಾಗಿ ಅವಳಿಗೆ ಬಂದು ಡಿಕ್ಕಿಯನ್ನು ಹೊಡೆದಿದ್ದ. ಆರ್ಯನ ಬಲಿಷ್ಠದ ದೇಹದ ಹೊಡೆತಕ್ಕೆ ಅನನ್ಯ ಸಮತೋಲನವನ್ನು ತಪ್ಪಿ ನೆಲಕ್ಕೆ ಬೀಳುವಂತಾದಳು. ತಕ್ಷಣ ಎಚ್ಚೆತ್ತ ಆರ್ಯನ್ ಅವಳ ಕೈ ಹಿಡಿದು ತನ್ನತ್ತ ಜೋರಾಗಿ ಎಳೆದುಕೊಂಡ. ಕೆಲವೇ ಕ್ಷಣಗಳಲ್ಲಿ ನಡೆದ ಈ ಘಟನೆಯಿಂದಾಗಿ ಅನನ್ಯಾಳಿಗೆ ತಾನು ಗಾಳಿಯಲ್ಲಿ ತೇಲ್ತಿದ್ದೇನೇನೋ ಅಥವಾ ಆಕಾಶದಿಂದ ಬೀಳ್ತಿದ್ದೇನೇನೋ ಎಂಬಂತೆ ಭಾಸವಾಗಿ ಹೋಯಿತು. ಅವಳ ತಲೆ ಸುತ್ತುತ್ತಿತ್ತು. ಪ್ರಜ್ಞೆ ಬಂದಾಗ ಅವಳು ಆರ್ಯನ್ನ ಎದೆಯ ಮೇಲೆ ಮಲಗಿದ್ಲು. ನೋಡಿದರೆ ಇಬ್ಬರೂ ಕೂಡ ಅಮೃತಶಿಲೆಯ ತಣ್ಣನೆಯ ನೆಲದ ಮೇಲೆ ದೊಪ್ಪೆಂದು ಬಿದ್ದಿದ್ರು. ಆರ್ಯನ್ ತನ್ನ ತಲೆಗೆ ಸುತ್ತಕೊಂಡಿದ್ದಂತಹ ಬಿಳಿ ಟವಲ್ ಈಗ ದೂರದಲ್ಲಿ ಬಿದ್ದಿತ್ತು. ಈ ಕ್ಷಣದಲ್ಲಿ ಕೋಣೆಯಲ್ಲಿದ್ದಂತಹ AC ಗಾಳಿ ಅವರಿಬ್ಬರನ್ನ ನಡಗಿಸ್ತಾ ಇತ್ತು. ಆರ್ಯನ್ನ ಹಸಿ ಕೂದಲಿನಿಂದ ಬಿದ್ದ ನೀರಿನ ಹನಿಗಳು ಅನನ್ಯಾಳ ಕೆನ್ನೆಯ ಮೇಲೆ ಜಾರಿದ್ವು. ಅನನ್ಯ ಆರ್ಯನ್ನ ಕಣ್ಣುಗಳನ್ನ ದಿಟ್ಟಿಸಿಯೇ ನೋಡ್ತಾ ಇದ್ಲು. ಆರ್ಯನ್ ಅಷ್ಟೇ ಮೊದಲ ಬಾರಿಗೆ ಅವಳ ಮುಖವನ್ನ ಬಹುಶಃ ಇಷ್ಟು ಹತ್ತಿರದಿಂದ ನೋಡ್ತಾ ಇದ್ದಾನೆ ಅನ್ಸುತ್ತೆ. ಅವಳ ಹಣೆಯ ಮೇಲಿದ್ದ ಪುಟ್ಟ ಕಪ್ಪು ಬಿಂದಿ ಅವನನ್ನ ಮಂತ್ರಮುಗ್ಧಗೊಳಿಸಿತ್ತು. ಬಹುಶಃ ಕಾಲಚಕ್ರ ಅಲ್ಲಿಯೇ ನಿಂತು ಹೋಗಿದೆಯೇನೋ ಎಂಬಂತೆ ಇಬ್ಬರು ಮೌನವಾಗಿದ್ರು. ಆರ್ಯನ ಎದೆಯ ಬಡಿತ ಅನನ್ಯಾಳಿಗೆ ಸ್ಪಷ್ಟವಾಗಿಯೇ ಕೇಳಿಸ್ತಾ ಇತ್ತು. ಆಗಲೇ ಹೊರಗಿನಿಂದ ಮಿಠಾಯಿಯ ಧ್ವನಿ ಅನ್ನೋದು ಕೇಳಿಸಿ ಬಂತು. ಅಣ್ಣ, ನಾನು ಅಮ್ಮ ಕಳಿಸಿದ ಊಟವನ್ನ ತಂದಿದ್ದೇನೆ. ಇಬ್ಬರು ಗಾಬರಿಯಿಂದ ಪರಸ್ಪರ ದೂರ ಸರಿದು ಎದ್ದು ನಿಂತರು. ಅನನ್ಯಾಳ ಮುಖ ನಾಚಿಕೆಯಿಂದ ಕೆಂಪಗಾಗಿತ್ತು. ಆರ್ಯನ್ ಮೇಲಂಗಿ ಧರಿಸಿದ್ದನ್ನ ಕಂಡು ಅವಳು ಧರಿಸದೇ ಇರೋದನ್ನ ಕಂಡು ಎಲ್ಲಿ ನೋಡಬೇಕು ಅಂತ ತಿಳಿಯದೆ ತಲೆ ತಗ್ಗಿಸಿದ್ಲು. ಆರ್ಯನ್ ಟವರ್ ಎತ್ಕೊಂಡು ಮೈ ಮುಚ್ಚಿಕೊಳ್ಳುತ್ತಾ ಒಳಗ್ ಬಾ ಮಿಠಾಯಿ ಎಂದನು. ಮಿಠಾಯಿ ಕೈಯಲ್ಲಿ ತಟ್ಟೆ ಹಿಡಿದು ಒಳ ಬರುತ್ತಿದ್ದನ್ನ ಆಶ್ಚರ್ಯಪಟ್ಲು. ಏ ಅನನ್ಯ ಅಕ್ಕ, ನೀನು ಇಲ್ಲೇ ಇದ್ಯಾ? ನಿನ್ನ ಊಟವನ್ನು ಇಲ್ಲೇ ತರಲಾ ಅಂತ ಹೇಳಿ ಕೇಳಿದ್ಲು. ಅನನ್ಯ ಹೇಗೋ ತನ್ನನ್ನು ತಾನು ಸಂಭಾಳಿಸ್ಕೊಂಡು, ಬೇಡ ಲೀಲಾ, ನಾನು ಬರ್ತೀನಿ, ನಿನ್ನ ಜೊತೆಗೆ ಹೋಗೋಣ ಅಂತ ಹೇಳಿ ಅಲ್ಲಿಂದ ಹೊರಬಂದ ಮೇಲೆ ಆಳವಾಗಿ ಉಸಿರು ಬಿಟ್ಲು. ಆರ್ಯನ ಸಾಮೀಪ್ಯ ಅವಳಲ್ಲಿ ಒಂದು ವಿಚಿತ್ರ ಭಯವನ್ನ ಮತ್ತು ಸಂಕೋಚವನ್ನ, ಮುಜುಗರವನ್ನ ಜೊತೆಯಲ್ಲೇ ಮೂಡಿಸಿತ್ತು. ಕೋಣೆಗೆ ಬಂದ ಅನನ್ಯ ಫ್ರೆಶ್ ಅಪ್ ಆಗಿ ಬಟ್ಟೆ ಬದಲಾಯಿಸಿದ್ಲು. ತನ್ನ ತಂದೆಗೆ ಫೋನ್ ಮಾಡಬೇಕೆಂದು ನೆನಪಾಗಿ ಫೋನನ್ನು ತೆಗೆದಿದ್ಲು. ಹಲೋ ಅಪ್ಪ, ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೇನೆ ಮಗಳೇ. ಕಾಲೇಜಿಗೆ ಹೋಗಿದೀಯಾ? ಆರ್ಯ ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾನಲ್ವೇ ಎಂದು ತಂದೆ ಆತುರವಾಗಿ ಎಲ್ಲವನ್ನ ಕೇಳಿ ಮುಗಿಸಿದ್ರು. ಅನನ್ಯಾಳ ಹೃದಯ ಒಡೆದಿದ್ರು ಸತ್ಯ ಹೇಳುವ ಧೈರ್ಯ ಅವಳಿಗಿರಲಿಲ್ಲ. ಹೌದೌದಪ್ಪ, ಅವರು ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ, ನನ್ನ ಬಗ್ಗೆ ಚಿಂತಿಸಬೇಡ ಅಂತ ಸುಳ್ಳು ಹೇಳಿ ಫೋನನ್ನು ಇಡ್ತಾಳೆ. ಕೇವಲ 2 ದಿನಗಳಲ್ಲಿ ಜೀವನ ಎಷ್ಟು ಬದಲಾಗಿದೆ ಎಂದು ಅವಳು ಮರುಗಿದ್ಲು. ಅಡುಗೆ ಮನೆಗೆ ಹೋದಾಗ ಸಾವಿತ್ರಮ್ಮ ಅವಳಿಗಾಗಿ ಕಾಯ್ತಾ ಇದ್ರು. ಬಾ ಮಗು, ಯಾಕಿಷ್ಟು ತಡ ಮಾಡಿದೆ? ಊಟ ತಣ್ಣಗಾಗ್ಬಿಡುತ್ತೆ ಅಲ್ವಾ ಅಂದ್ರು. ಅನನ್ಯ ಮೌನವಾಗಿ ಊಟ ಮುಗಿಸಿದ್ಲು. ಆರ್ಯನ್ ಸಂಜೆ ಕೆಲಸದ ಮೇಲೆ ಹೊರಗೆ ಹೋಗುವುದಾಗಿ ಹೇಳಿ ಹೊರಟು ಹೋದ. ಅನನ್ಯ ಇಂದು ಒಬ್ಬಂಟಿಯಾಗಿರಲು ಬಯಸಿರಲಿಲ್ಲ. ಸಾವಿತ್ರಮ್ಮ ಜೊತೆ ಸೇರಿ ಅಡುಗೆ ಮಾಡೋಕೆ ಅಂತ ಹೇಳಿ ನಿರ್ಧರಿಸಿದ್ಲು. ಅತ್ತೆ ಆರ್ಯನ್ಗೆ ಏನಿಷ್ಟ ನಾನೇನಾದರೂ ತಯಾರಿಸ್ತೇನೆ ಅಂತ ಹೇಳಿ ಅಂದ್ಲು. ಅವನಿಗೆ ಬಾಂಗ್ಲಿ ಅಡುಗೆಗಳು ಅಂದರೆ ಪ್ರಾಣ. ಅವನು ವಿದೇಶದಲ್ಲಿದ್ದಾಗ ತುಂಬ ಮಿಸ್ ಮಾಡ್ಕೊಳ್ತಿದ್ದ. ಅವನ ತಾಯಿ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಿದ್ರು. ಅವರ ತಾಯಿ ಬಂಗಾಳಿಯವರು ಅಂತ ಸಾವಿತ್ರಮ್ಮ ವಿವರಿಸಿದ್ರು. ಅನನ್ಯ ಅಂದು ಸಂಜೆ ಆರ್ಯನ್ಗಾಗಿ ತುಂಬ ಪ್ರೀತಿಯಿಂದ ಅಡುಗೆ ಮಾಡ್ತಾಳೆ. ಅದಕ್ಕೆ ಕಾರಣ ಗೊತ್ತಿಲ್ಲ. ರಾತ್ರಿ 12 ಗಂಟೆಯಾಗುತ್ತೆ. ಬಂದರೂ ಆರ್ಯನ್ನು ಮರಳಲೇ ಇಲ್ಲ. ಅನನ್ಯ ಊಟದ ಮೇಜಿನ ಮೇಲೆ ತಲೆ ಇಟ್ಟು ಕಾಯುತ್ತಾ ಹಾಗೇ ನಿದ್ರೆಗೆ ಜಾರಿದ್ಲು. ಆರ್ಯನ್ ಮನೆಗೆ ಬಂದಾಗ ಇಡೀ ಮನೆ ಕತ್ತಲೆಯಾಗಿತ್ತು. ಊಟದ ಕೋಣೆಯಲ್ಲಿ ಮಾತ್ರ ಒಂದು ಪುಟ್ಟ ದೀಪ ಹುರಿತಿತ್ತು. ಮೇಜಿನ ಮೇಲೆ ಯಾರೋ ಮಲಗಿರುವುದನ್ನು ಕಂಡು ಆರ್ಯನ್ ದಂಗಾಗಿ ಹೋಗ್ತಾನೆ. ಯಾರ್ಯವರು? ಸಾವಿತ್ರಮ್ಮ ಈ ಹೊತ್ತಿನಲ್ಲಿ ಇಲ್ಲಿ ಇರಲು ಸಾಧ್ಯವೇ ಇಲ್ಲವಲ್ಲ? ಬಹುಶಃ ಕಳ್ಳರೇನಾದರೂ ಬಂದಿದ್ದಾರೆಯೇ?
ಎಂದು ಯೋಚಿಸುತ್ತಾ ಹತ್ತಿರ ಹೋದಾಗ ಅದು ಅನನ್ಯ ಅಂತ ಹೇಳಿ ತಿಳಿಯಿತು. ಅನನ್ಯ ಅನನ್ಯ ಅಂತ ಹೇಳಿ ಕರೆದಿದ್ದ. ಅವಳು ಗಾಬರಿಯಿಂದ ಎಚ್ಚರವಾದ್ಲು. ನೀವು ಯಾವಾಗ ಬಂದ್ರಿ? ಬನ್ನಿ ಊಟ ಮಾಡುವಿರಂತೆ. ನಾನು ಬಿಸಿ ಬಿಸಿ ಮಾಡ್ತೇನೆ ಅಂತ ಹೇಳಿ ಅಂದ್ಲು. ಆದರೆ ಆರ್ಯನ ಮೂಡ್ ಖಂಡಿತ ಆ ಕ್ಷಣದಲ್ಲಿ ಸರಿ ಇರಲಿಲ್ಲ. ನನಗೆ ಹಸಿವಿಲ್ಲ, ನೀನು ಹೋಗಿ ಮಲಗು ಅಂತ ಹೇಳ್ದ. ಅನನ್ಯ ಹಠ ಮಾಡಿದಾಗ ಆರ್ಯನ್ ಸಿಟ್ಟಿನಿಂದ ಕಿರ್ಚಿದ್ದ. ಏಯ್, ಏನು ನಾಟಕ ಮಾಡ್ತಿದ್ಯಾ ನೀನು? ನಾನು ತಿಂತೇನೋ ಇಲ್ವೋ ಅದಕ್ಕೆ ನಿನ್ಗೆ ಯಾಕೆ ಚಿಂತೆ? ಈ ಮದುವೆ ಕೇವಲ ಕಾನೂನುಬದ್ಧ ಒಪ್ಪಂದವಷ್ಟೇ ಎಂಬುದನ್ನು ನೆನಪಿಟ್ಕೋ. ನನ್ನ ಜೀವನದಲ್ಲಿ ಹಸ್ತಕ್ಷೇಪ ಮಾಡಬೇಡ. ನಿನ್ನಂತಹ ಹುಡುಗಿಯ ಅನಿವಾರ್ಯತೆ ಖಂಡಿತ ನನಗೆ ಇಲ್ಲ. ನನಗೆ ಈ ಮದುವೆಯೇ ಇಷ್ಟವಿಲ್ಲ ಅಂದಮೇಲೆ ನಿನ್ನ ಅನಿವಾರ್ಯತೆ ಎಲ್ಲಿಂದ ಬರುತ್ತೆ? ಆರ್ಯನ್ ಹಾಗೆ ಮುಂದುವರಿದು ಹೇಳ್ತಾನೆ, ಇಂದು ಕಾಲೇಜಿನಲ್ಲಿ ಆ ಅನುಜ್ ಸರ್ ಜೊತೆ ಅಷ್ಟು ನಗುತ್ತಾ ಮಾತಾಡ್ತಿದ್ಯಲ್ಲ, ಅಲ್ಲಿಗೆ ಈ ಪ್ರೀತಿಯ ನಾಟಕವನ್ನು ಸೀಮಿತಗೊಳಿಸ್ಕೋ. ನನ್ನ ಮುಂದೆ ಸುಳ್ಳು ಕಾಳಜಿಯನ್ನು ತೋರಿಸ್ಬೇಡ. ನಿನಗೆ ಆ ಪ್ರೊಫೆಸರ್ ಅಂದರೂ ಅಷ್ಟು ಇಷ್ಟವಿದ್ದರೆ ಅವರ ಹತ್ತಿರವೇ ಹೋಗು. ಇಲ್ಲಿ ನನ್ನ ನಿದ್ದೆ ಕೆಡಿಸ್ಬೇಡ ಅಂತ ಹೇಳಿಬಿಟ್ಟ. ಅನನ್ಯ ಒಂದು ರೀತಿ ಸ್ತಬ್ಧಳಾದ್ಲು. ಅವಳ ಕಣ್ಣೀರು ಮೇಜಿನ ಮೇಲೆ ಹನಿಯಾಗಿ ಬೀಳ್ತಿತ್ತು. ಅವಳು ತುಂಬ ಪ್ರೀತಿಯಿಂದ ಮಾಡಿದ್ದ ಅಡುಗೆ ಈಗ ಕಹಿಯಾಯಿತು. ಆರ್ಯನ್ ಅಲ್ಲಿಂದ ಹೊರಟು ಹೋದ. ಅನನ್ಯ ರಾತ್ರಿ ಊಟ ಮಾಡದೆ ಅಳುತ್ತಾ ಕುಳಿತಿದ್ಲು. ಮರುದಿನ ಬೆಳಗ್ಗೆ ಅನನ್ಯ ಬೇಗ ಎದ್ಲು. ಆರ್ಯನ ಮುಖ ನೋಡುವುದು ಅವಳಿಗೆ ಬಹುಶಃ ಇಷ್ಟವೇ ಇರಲಿಲ್ಲ. ಏಕೆಂದರೆ ಅವನ ಪ್ರತಿಯೊಂದು ಮಾತು ಆಕೆಯನ್ನು ಸಾಯಿಸಿಬಿಟ್ಟಿತ್ತು. ಯಾರೊಂದಿಗೂ ಮಾತನಾಡದೆ ಬಸ್ ಹಿಡಿಯಲು ಹೊರಟ್ಲು. ದಾರಿಯಲ್ಲಿ ಸಾವಿತ್ರಮ್ಮ ಎದುರಾದ್ರು. ಇಷ್ಟು ಬೇಗ ಎಲ್ಲಿಗೆ ಮಗು? ನಾಷ್ಟಾ ಊಟ ಏನೂ ಮಾಡಿಲ್ಲ ಅಲ್ವಾ ಎಂಬ ಆತಂಕದಿಂದ ಕೇಳಿದರು. ಕಾಲೇಜ್ನಲ್ಲಿ ಕೆಲಸ ಇದೆ ಅತ್ತೆ, ಅಲ್ಲೇ ಕ್ಯಾಂಟೀನಲ್ಲಿ ತಿನ್ಕೊಳ್ತೀನಿ ಎಂದು ಅನನ್ಯ ಸುಳ್ಳು ಹೇಳಿ ಹೊರಟ್ಲು. ಆರ್ಯನ್ 8 ಗಂಟೆಗೆ ಎದ್ದೇಳ್ತಾನೆ. ಅವನಿಗೆ ನಿನ್ನೆ ರಾತ್ರಿಯ ವರ್ತನೆ ನೆನಪಾಗುತ್ತೆ. ಸ್ವಲ್ಪ ಪಶ್ಚಾತ್ತಾಪ ಪಡ್ತಾನೆ. ಅನನ್ಯ ಜೊತೆ ಮಾತನಾಡಬೇಕು ಅಂದ್ಕೊಂಡು ಅವಳ ಕೋಣೆಗೆ ಹೋದರೆ ಅಲ್ಲಿ ಯಾರೂ ಇರಲಿಲ್ಲ. ಕೆಳಗೆ ಬಂದು ಸಾವಿತ್ರಮ್ಮನ ಬಳಿ ವಿಚಾರಿಸಿದಾಗ ಅವಳು ಬೆಳಗ್ಗೆಯೇ ಕಾಲೇಜ್ಗೆ ಹೋಗ್ಬೇಕು ಅಂತ ಹೇಳಿ ಹೋದ್ಲು. ಆರ್ಯನ್ ನಿನ್ನೆ ಸಂಜೆಯೆಲ್ಲ ನಿನಗಾಗಿ ಅಡುಗೆ ಮಾಡಿ ರಾತ್ರಿಯೆಲ್ಲ ಕಾಯುತ್ತಾ ಕುಳಿತಿದ್ಲು ಅನಿಸುತ್ತೆ. ನೀನು ಅವಳಿಗೆ ಏನು ಅಂದೆಯೋ ಗೊತ್ತಿಲ್ಲ. ಬೆಳಗ್ಗೆ ಅವಳ ಮುಖ ಒಂದು ರೀತಿ ನೋವಿನಿಂದ ಕೂಡಿತ್ತು, ಅಸಡ್ಡೆಯಾಗಿ ಇತ್ತು. ಅವಳು ಇನ್ನೂ ಏನನ್ನೂ ತಿಂದಿಲ್ಲ ಎಂದರು ಸಾವಿತ್ರಮ್ಮ ಕೋಪದಿಂದ. ಆರ್ಯನ ಮನಸ್ಸು ಈಗ ಭಾರವಾಗಿ ಹೋಗಿತ್ತು. ತಾನು ಅತಿರೇಕವಾಗಿ ವರ್ತಿಸಿದೆ ಎಂದು ಅವನಿಗೂ ಅನ್ನಿಸ್ತು. ಅಷ್ಟರಲ್ಲಿ ಅವನ ಜೇಬ್ನಲ್ಲಿದ್ದ ಫೋನ್ ರಿಂಗ್ ಆಯಿತು. ಅದು ಅನನ್ಯಾಳ ತಂದೆಯ ಫೋನ್ ಆಗಿತ್ತು. ಅಭಿರಾಜ್ ಫೋನ್ ಎತ್ತಾಗ ಅತ್ತಲಿಂದ ತಂದೆಯ ಗಾಬರಿಯಾಗಿ ಧ್ವನಿ ಕೇಳಿಸ್ತು. ಆರ್ಯನ್ ಆರ್ಯನ್ ನನ್ನ ಮಾತು ಕೇಳಿಸ್ತಿದೆಯಾ ನಿನಗೆ? ಅನನ್ಯಾಗೆ ಅಪಘಾತವಾಗಿದೆ, ಬೇಗ ಹಾಸ್ಪಿಟಲ್ಗೆ ಬರ್ತೀಯಾ ಮಗನೇ? ಆರ್ಯನ್ನ ಕೈಯಲ್ಲಿದ್ದ ಫೋನ್ ಕೆಳಗೆ ಬೀಳುವಂತಾಯಿತು. ಅವನ ಕಣ್ಣ ಮುಂದೆ ಅನನ್ಯಾಳ ಅಳುವ ಮುಖ ತೇಲ್ತಾ ಇತ್ತು. ಅವಳಿಗೆ ಅಪಘಾತವಾಗಿದೆಯೇ ಎಂಬ ಸುದ್ದ ಕೇಳಿದಂತಹ ಆರ್ಯನ್ ಸಾವಿತ್ರಮ್ಮನವರನ್ನ ಕಾರಿನ ಹತ್ತಿರ ಕರೆತಂದಿದ್ದ. ಅಯ್ಯೋ ಆರ್ಯನ್, ನಾನು ಈಗ ಅನನ್ಯಾಳ ಮನೆಗೆ ಹೋಗಬೇಕೋ ಅಥವಾ ಬೇರೆ ಎಲ್ಲಿಗಾದರೂ ಹೋಗಬೇಕೋ ಎಂದು ಸಾವಿತ್ರಮ್ಮ ಕರವಸ್ತ್ರದಿಂದ ಮುಖ ಮುಚ್ಕೊಂಡು ಅಳ್ತಾ ಇದ್ರು. ಕೆಲವೇ ದಿನಗಳಲ್ಲಿ ಅವರಿಗೆ ಆ ಹುಡುಗಿಯ ಮೇಲೆ ಅತಿಯಾದ ಪ್ರೀತಿ ಮೊಳಕೆ ಹೊಡೆದಿತ್ತು. ಅಕುಲ್, ಅನನ್ಯಾಳ ತಂದೆ, ಸರಿಯಾಗಿ ಏನನ್ನೂ ಹೇಳಲಿಲ್ಲ ಅತ್ತೆ. ಮೊದಲು ಅವರ ಮನೆಗೆ ಹೋಗೋಣ, ನೀವು ಚಿಂತಿಸಬೇಡಿ ಎಂದು ಆರ್ಯನ್ ಸಮಾಧಾನವನ್ನ ಪಡಿಸ್ತಾನೆ. ಆರ್ಯನ್ ತನ್ನ ಉದ್ವೇಗವನ್ನು ನಿಯಂತ್ರಿಸಿಕೊಳ್ಳಲು ಎಣಗಾಡ್ತಿದ್ದ. ಡ್ರೈವರನ್ನು ಕರೆಯಲು ಸಮಯವಿಲ್ಲದ ಕಾರಣ ತಾನೇ ಸ್ವತಃ ಕಾರನ್ನು ಚಲಾಯಿಸಲು ಕುಳಿತನು. ಅನನ್ಯಾಗಿ ಏನೂ ಆಗುವುದಿಲ್ಲ. ಮೊದಲು ನಾವು ಅವ್ರ ಮನೆ ತಲುಪಬೇಕು. ದಕ್ಷಿಣ ನಗರದಿಂದ ಮಧ್ಯಭಾಗಕ್ಕೆ ಹೋಗಲು ಸುಮಾರು 40 ನಿಮಿಷಗಳು ಖಂಡಿತ ಬೇಕಾಗುತ್ತೆ. ಅದರಲ್ಲೂ ಟ್ರಾಫಿಕ್ನ ದಟ್ಟಣೆ ಅಂತೂ ಅತಿಯಾಗಿಯೇ ಇತ್ತು. ನಿಜವಾಗಿ 1 ಕಿಲೋಮೀಟರ್ ಹೋಗಬೇಕು ಅಂದರೂ ಆ ಟ್ರಾಫಿಕಲ್ಲಿ ಸುಮಾರು ಗಂಟೆಗಳೇ ಬೇಕು. ಅನನ್ಯಾಳ ಮನೆಯ ಮುಂದೆ ಕಾರು ನಿಂತ ತಕ್ಷಣ ಸಾವಿತ್ರಮ್ಮ ಅವಸರವಾಗಿ ಕೆಳಗಿಳಿದರು. ಆದರೆ ಮನೆಯ ಬಾಗಿಲು ಲಾಕ್ ಆಗಿತ್ತು. ಆರ್ಯನ್ ಅವರ ತಂದೆಗೆ ಕರೆ ಮಾಡು, ಮನೆಯಲ್ಲಿ ಯಾರೂ ಇಲ್ಲ ಎಂದು ಆತಂಕದಿಂದ ಕೂಗಿದ್ರು. ಆರ್ಯನ್ ತಕ್ಷಣ ಫೋನ್ ತೆಗೆದು ನೋಡಿದ್ದ. ಹೌದತ್ತೆ, ಅವರು ಆಸ್ಪತ್ರೆಗೆ ಬರಲು ಹೇಳಿದ್ದಾರೆ. ಈಗ ತಾನೇ ಈ ಮೆಸೇಜ್ ನೋಡಿದ್ದೆ. ಅಲ್ಲಿಗೆ ತಲುಪುವಲು ಸುಮಾರು 5 ನಿಮಿಷಗಳಾದರೂ ಬೇಕಾಗಬಹುದು. ಆದರೆ ಆರ್ಯನ್ಗೆ ಈಗ ಪ್ರತಿಯೊಂದು ಸೆಕೆಂಡ್ ಕೂಡ ಒಂದೊಂದು ಗಂಟೆಗಳಂತೆ ಭಾಸವಾಗ್ತಿತ್ತು. ಕಾರು ಚಲಾಯಿಸುತ್ತಿದ್ದಂತಹ ಆರ್ಯನ್ನ ಮನಸ್ಸು ಚಲಿಸ್ತಿರಲಿಲ್ಲ.
ಆ ಹುಡುಗಿಗೆ ಏನಾದರೂ ಅದರಲ್ಲಿ ನನ್ ನಾನು ಎಂದಿಗೂ ಕ್ಷಮಿಸಿಕೊಳ್ಳಲಾರೆ. ಬಹುಶಃ ನಾನು ಹೇಳಿದ ಮಾತಿನಿಂದ ಆಕೆ ಹ್ಮ್, ಹ್ಮ್, ಸ್ಥಿಮಿತತೆ ಕಳ್ಕೊಂಡಿರಬಹುದು. ದೇವರೇ, ಅವಳಿಗೆ ಏನೂ ಆಗದಂತೆ ಕಾಪಾಡು ಎಂದು ಮೊದಲ ಬಾರಿಗೆ ಭಗವಂತನನ್ನ ಪ್ರಾರ್ಥಿಸ್ತಾನೆ. ತನ್ನ ತಾಯಿಯ ಮರಣದ ನಂತರ ಅವನು ಎಂದೂ ಕೂಡ ದೇವರಿಗೆ ಕೈ ಮುಗಿದಂತಹ ವ್ಯಕ್ತಿಯೇ ಅಲ್ಲ. ಎಲ್ಲವೂ ಸುಳ್ಳು, ದೇವರು ಸುಳ್ಳು, ನಂಬಿದವನು ಇಂದು ತನ್ನ ಹೆಂಡತಿಗಾಗಿ ಕಣ್ಣೀರನ್ನು ಹಾಕ್ತಿದ್ದಾನೆ. ಅಪರಾಧಿ ಭಾವನೆ ನನ್ನನ್ನು ಕೊಲ್ತಾ ಇದೆ. ರಾತ್ರಿ ಅಷ್ಟು ಕಟುವಾಗಿ ಮಾತನಾಡಬಾರ್ದಿತ್ತು ಅನಿಸುತ್ತೆ ಎಂದು ತನ್ನಷ್ಟಕ್ಕೆ ತಾನೇ ಕೊರಗ್ತಾ ಇದ್ದಾನೆ. ಆಸ್ಪತ್ರೆಗೆ ತಲುಪಲು ಇನ್ನೂ 5 ನಿಮಿಷಗಳು ಬೇಕಾಯಿತು. ರಿಸೆಪ್ಷನ್ನಲ್ಲಿ ವಿಚಾರಿಸಿ ಅನನ್ಯ ಇರುವ ವಾರ್ಡ್ನ ಕಡೆಗೆ ಧಾವಿಸಿದ. ಅಲ್ಲಿ ಅನನ್ಯಾಳ ತಂದೆ ಸುಭಾಷಿಸ್ ಬಾಬು ವೈದ್ಯರೊಂದಿಗೆ ಮಾತಾಡುತ್ತಾ ನಿಂತಿರುವುದನ್ನು ಕಂಡೆನು. ಸುಭಾಷಿತ್ ಬಾಬು, ಇಗೋ ಬಂದೇ ಬಿಟ್ಟಿ ಆರ್ಯನ್. ಡಾಕ್ಟರ್, ಇವನು ನನ್ನ ಅಳಿಯ, ಅಂದರೆ ಮೀನ್ಸ್ ನನ್ನ ಪ್ರೀತಿಯ ಅನನ್ಯ, ಕುಹುವಿನ ಪತಿ. ಕುಹು ಅಂತ ಹೇಳಿದರೆ ಅನನ್ಯಾಳನ್ನ ಪ್ರೀತಿಯಿಂದ ಅವರ ತಂದೆ ಕರೀತಿದ್ದಂಥ ಹೆಸರು. ಅಂಕಲ್ ಎಲ್ಲಿದ್ದಾಳೆ? ಏನಾಯ್ತು ಅವಳಿಗೆ? ಬೆಳಿಗ್ಗೆ ಕಾಲೇಜಿಗೆ ಹೋಗುವಾಗ ಚೆನ್ನಾಗಿದ್ದಾಳಲ್ಲ, ಈಗ ಹೇಗಿದ್ದಾಳೆ? ಮೊದಲು ಅವಳನ್ನು ನೋಡಬೇಕು ಎಂದು ಆರ್ಯನ್ ತನ್ನ ಮನದ ಆತಂಕವನ್ನೆಲ್ಲ ಒಂದೇ ಉಸಿರಿಗೆ ಹೊರಹಾಕ್ತಾನೆ. ವೈದ್ಯರು ಅವನನ್ನು ಸಮಾಧಾನ ಪಡಿಸುತ್ತಾ ಹೇಳಿದರು, ನೋಡಿ, ನಿಮ್ಮ ಹೆಂಡತಿ ರಸ್ತೆಯಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದುಬಿಟ್ಟಿದ್ದಾರೆ. ಅದೇ ಸಮಯದಲ್ಲಿ ಬಂದ ಬೈಕ್ ಒಂದು ಅವರಿಗೆ ಡಿಕ್ಕಿ ಹೊಡೆದಿದೆ. ಆದರೆ ಗಾಬರಿಯಾಗುವ ಅಗತ್ಯವಿಲ್ಲ. ಈಗ ಅವರಿಗೆ ಪ್ರಜ್ಞೆ ಬಂದಿದೆ. ಅವರು ಬಹಳ ದಿನಗಳಿಂದ ಸರಿಯಾಗಿ ಊಟ ನಿದ್ದೆ ಮಾಡಿಲ್ಲ ಎಂದು ತೋರುತ್ತದೆ. ನಿಶಕ್ತಿಯಿಂದ ತಲೆ ಸುತ್ತು ಬಂದಿದೆ. ಅವರ ಕೈಗೆ ಪ್ಲಾಸ್ಟರ್ ಕೂಡ ಹಾಕಲಾಗಿದೆ ಮತ್ತು ತಲೆಗೆ ಸಣ್ಣ ಹೊಲಿಗೆ ಬಿದ್ದಿದೆ. ಅದೆಲ್ಲ ಮುಗಿದ ಮೇಲೆ ನೀವು ಅವರನ್ನು ಮನೆಗೆ ಖಂಡಿತ ಕರೆದೊಯ್ಯಬಹುದು. ವೈದ್ಯರು ಸುಭಾಷಿತ್ ಕೈಗೆ ಒಂದು ಔಷಧ ಚೀಟಿಯನ್ನು ಕೊಟ್ಟು ಅಲ್ಲಿಂದ ಹೊರಟು ಹೋಗ್ತಾರೆ. ಸುಭಾಷಿತ್ ಬಾಬು ಆರ್ಯನ್ ಕಡೆಗೆ ತಿರುಗಿ, ಯಾರೋ ದಾರಿ ಹೋಗರು ಅವಳ ಫೋನ್ನಿಂದ ನನ್ನ ಕರೆ ಮಾಡಿ ವಿಷಯ ತಿಳಿಸಿದ್ರಪ್ಪ. ಅವರೇ ಅವಳನ್ನು ಇಲ್ಲಿಗೆ ಸೇರಿಸಿದ್ದಾರೆ. ನಾನು ತಕ್ಷಣ ಆಸ್ಪತ್ರೆಗೆ ಬಂದು ದಾರಿಯಲ್ಲಿ ನಿನಗೆ ಕರೆ ಮಾಡಿದೆ ಅಷ್ಟೇ ಅಂದರು ಮುಂದುವರೆದು. ಅವಳು ಮನೆಗೆ ಬರುತ್ತಿದ್ದಾಳಂತೆ. ಆ ಹುಚ್ಚು ಹುಡುಗಿ ಬೆಳಗ್ಗೆ ಏನು ತಿಂದಿರಲಿಲ್ಲ. ಬಸ್ನಿಂದ ಇಳಿದ ತಕ್ಷಣ ತಲೆ ಸುತ್ತಿ ರಸ್ತೆಗೆ ಬಿದ್ದಿದ್ದಾಳೆ. ಬೈಕ್ ಸವಾರನ ತಪ್ಪಿಲ್ಲದಿದ್ದರೂ ಆಕಸ್ಮಿಕವಾಗಿ ಡಿಕ್ಕಿಯಾಗಿದೆ. ಹೇಗಾದರೂ ಜೀವ ಉಳಿತಲ್ವಾ, ಅಷ್ಟೇ ಸಾಕು ಎಂದು ಸುಭಾಷಿಸ್ ಬಾಬು ಭಾವುಕರಾದರು ತನ್ನ ಮಗಳ ಪರಿಸ್ಥಿತಿಯನ್ನು ಕಂಡು. ಆರ್ಯನ ಕಿವಿಗಳಲ್ಲಿ ಏನೂ ಕೇಳಿಸ್ತಾ ಇರಲಿಲ್ಲ. ಅವಳು ರಾತ್ರಿಯೂ ಊಟ ಮಾಡಿರಲಿಲ್ಲ. ಬಹುಶಃ ನಾನು ಊಟ ಮಾಡಿದರೆ ಜೊತೆಯಲ್ಲೇ ಮಾಡ್ತಿದ್ಲೇನೋ. ಇಂದು ಬೆಳಗ್ಗೆಯೂ ಏನೂ ತಿಂದಿಲ್ಲ. ಇದೆಲ್ಲದಕ್ಕೂ ನಾನೇ ಕಾರಣ. ನಾನು ಅವಳನ್ನು ಅಷ್ಟು ಹೀನಾಯವಾಗಿ ಅವಮಾನಿಸಿದ್ನಲ್ಲ ಎಂದು ಅವನ ಮನಸ್ಸು ಚೀರಾಡ್ತಿತ್ತು. ಅಷ್ಟರಲ್ಲಿ ನರ್ಸ್ ಕೋಣೆಯಿಂದ ಹೊರಬಂದರು. ರೋಗಿಯ ಕುಟುಂಬದವರು ಈಗ ಒಳಗೆ ಹೋಗ್ಬೋದು, ಆಕೆಯನ್ನು ನೋಡ್ಬೋದು. ಆದರೆ ಅವರಿಗೆ ತುಂಬ ವಿಶ್ರಾಂತಿ ಬೇಕು. ಅಟ್ಲೀಸ್ಟ್ ಮಧ್ಯಾಹ್ನದ ವೇಳೆಗೆ ಅವರನ್ನು ಡಿಸ್ಚಾರ್ಜ್ ಮಾಡ್ತೇವೆ ಅಂತ ಹೇಳಿದರು. ಆರ್ಯನ್ ಕ್ಷಣಾರ್ಧದಲ್ಲಿ ಕೋಣೆಯೊಳಗೆ ಪ್ರವೇಶಿಸ್ತಾನೆ. ಅನನ್ಯ ಹಾಸಿಗೆಯ ಮೇಲೆ ಮಲಗಿದ್ಲು. ಒಂದು ಕೈಗೆ ಗ್ಲೂಕೋಸ್ ಟ್ಯೂಬು ಹತ್ತಿಸಲಾಗಿತ್ತು. ಮತ್ತೊಂದು ಕೈಗೆ ಪ್ಲಾಸ್ಟರ್ ಕೂಡ ಹಾಕಲಾಗಿತ್ತು. ಒಂದೇ ದಿನಕ್ಕೆ ಅವಳು ಯಾವ ರೀತಿ ಕಾಣ್ತಿದ್ಲು ಅಂತ ಅಂದರೆ ತೀರಾ ಪೇಷಂಟ್ ಥರ. ಅವಳ ಮುಖ ಬೆಳಚಿಕೊಂಡಿರುವುದನ್ನು ಕಂಡು ಆರ್ಯನ್ನ ಅಪರಾಧಿ ಭಾವನೆ ಮತ್ತಷ್ಟು ಮಗದಷ್ಟು ಇನ್ನಷ್ಟು ಹೆಚ್ಚಾಗಕ್ಕೆ ಶುರು ಆಯಿತು. ತನ್ನ ತಾಯಿಯ ಮುಖ ಅವನ ಕಣ್ಣ ಮುಂದೆ ಹಾದು ಹೋಯಿತು. ನನ್ನ ತಾಯಿಯ ನೆನಪಾಗಿ ಅವಳನ್ನು ಮನೆಗೆ ಕರೆತಂದೆ. ಆದರೆ ಇಂದು ಅವಳಿಗೆ ಏನಾದರೂ ಆಗಿದ್ದರೆ ನಾನು ಏನು ಮಾಡ್ತಿದ್ದೆ ಅಂತ ಹೇಳಿ ಯೋಚನೆ ಮಾಡೋಕೆ ಶುರು ಮಾಡ್ತಾನೆ. ಮೆಲ್ಲನೆ ಕೈ ಇಟ್ಟು ಕರೆದ, ಈಗ ಹೇಗಿದೆಯಾ? ಗೋಡೆಯ ಕಡೆಗೆ ಮುಖ ಮಾಡಿ ಮಲಗಿದ ಅನನ್ಯ ಆರ್ಯನ ಧ್ವನಿ ಕೇಳಿ ಆಶ್ಚರ್ಯನ ತಿರುಗಿದ್ಲು. ಅವಳ ಕಣ್ಣಲ್ಲಿ ನೀರು ತುಂಬಿತ್ತು. ಆರ್ಯನ್ ಬಹುಶಃ ತನ್ನನ್ನು ನೋಡೋಕ್ಕೆ ಅಲ್ಲಿಗೆ ಬರ್ತಾನೆ ಅಂತ ಅವಳು ನಿರೀಕ್ಷಿಸೇ ಇರಲಿಲ್ಲ. ಬೆಳಗ್ಗೆ ಕಾಲೇಜಿಗೆ ಹೊರಟ ಅನನ್ಯಾಳಿಗೆ ಮೊದಲ ತರಗತಿ ರದ್ದಾಗಿದೆ ಎಂಬ ಸಂದೇಶ ಬಂದಿರುತ್ತೆ. ಮಧ್ಯಾಹ್ನದವರೆಗೂ ಕಾಯುವ ಬದಲು ತಂದೆಯನ್ನು ಭೇಟಿಯಾಗಲು ನಿರ್ಧರಿಸಿ ಮನೆಗೆ ಹೊರಟಿದ್ಲು. ಆದರೆ ಖಾಲಿ ಹೊಟ್ಟೆಯಲ್ಲಿ ಬಸ್ಸಿನ ಜನದಟ್ಟಣೆಯಲ್ಲಿ ಅವಳಿಗೆ ಉಸಿರುಗಟ್ಟಿದಂತಾಗಿತ್ತು. ತುಂಬ ಅಂದರೆ ತುಂಬ ಸುಸ್ತಾಗಿ ಅವಳು ಔಟ್ ಆಫ್ ಮೈಂಡ್ ಆಗಿದ್ಲು. ಬಸ್ನಲ್ಲಿದ್ದ ಶಾಲಾ ಹುಡುಗನೊಬ್ಬ ಇವಳ ಸ್ಥಿತಿಯನ್ನು ಕಂಡು ಸೀಟ್ ಬಿಟ್ಕೊಟ್ಟಿರ್ತಾನೆ. ಧನ್ಯವಾದಗಳು ತಮ್ಮ ಅಂತ ಹೇಳಿ ಕುಳಿತರೆ ಅವಳ ದೇಹ ಪೂರ್ತಿ ಬೆವರುತ್ತಿತ್ತು. ಬಸ್ ನಿಲ್ದಾಣದಲ್ಲಿ ಇಳಿಯುತ್ತಿದ್ದಂತೆ ತಲೆ ಸುತ್ತಿ ರಸ್ತೆಗೆ ಬಿದ್ದಿದ್ಲು. ಆಗಲೇ ಯಾವುದೋ ಒಂದು ಬೈಕ್ ಬಂದು ಡಿಕ್ಕಿಯಾಗಿ ಅಪಘಾತ ಅನ್ನೋದು ಸಂಭವಿಸುತ್ತೆ. ಈಗ ಆಸ್ಪತ್ರೆಯಲ್ಲಿ ಆರ್ಯನನ್ನು ನೋಡಿದಾಗ ಅವಳಿಗೆ ರಾತ್ರಿಯ ಘಟನೆಗಳೆಲ್ಲ ನೆನಪಾದವು. ಓಹ್, ಬಹುಶಃ ಈ ತಂದೆಯ ಮಾತಿಗೆ ಬೆಲೆ ಕೊಟ್ಟು ಈ ವ್ಯಕ್ತಿ ಇಲ್ಲಿಗೆ ಒಳ್ಳೆಯ ಅಳಿಯನಂತೆ ಬಂದಿದ್ದಾನೆ ಅಷ್ಟೇ. ಇದೆಲ್ಲ ಫಾರ್ಮಾಲಿಟೀಸ್.
ನನ್ನನ್ನು ಗೌರವಿಸಿದವನಿಗಾಗಿ ನಾನು ಅಳಬಾರದು ಎಂದು ಅವಳು ಮನಸ್ಸನ್ನು ಗಟ್ಟಿ ಮಾಡಿಕೊಂಡ್ಳು. ಸಾವಿತ್ರಮ್ಮ ಮತ್ತು ಸುಭಾಷಿಸ್ ಬಾಬು ಒಳಗೆ ಬಂದರು. ಅವರ ಮುಂದೆ ಆರ್ಯನನ್ನ ಕುರಿತು ಏನು ಹೇಳದೆ ಮೌನವಾಗಿದ್ಲು. "ಈಗ ಹೇಗಿದ್ದೀಯ ಮಗನೇ?" ಎಂದು ಸಾವಿತ್ರಮ್ಮ ಅವಳ ತಲೆಯನ್ನು ಸವರಿ ವಿಚಾರಿಸಿದ್ರು. "ಈಗ ಪರವಾಗಿಲ್ಲ ಅತ್ತೆ. ಹೊಲಿಗೆ ಹಾಕಿದ ಜಾಗ ಸ್ವಲ್ಪ ನೋವ್ತಾ ಇದೆ. ಅದು ಒಂಥರ ಚುಚ್ಚು ಥರ ಆಗ್ತಿದೆ. ಕಾಲೇಜಿನ ಅವಸರದಲ್ಲಿ ಸರಿಯಾಗಿ ಊಟ ಮಾಡಿರಲಿಲ್ಲ" ಎಂದು ಅನನ್ಯ ಸುಳ್ಳು ಸಮಜಾಯಿಷಿಯನ್ನು ನೀಡಿದ್ಲು. ಸುಭಾಷಿಸ್ ಬಾಬು ಕಣ್ಣೀರನ್ನು ಹಾಕುತ್ತಾ, "ಎಷ್ಟು ಬಾರಿ ಹೇಳಬೇಕು ನಿನಗೆ ಊಟದ ವಿಷಯದಲ್ಲಿ ನಿರ್ಲಕ್ಷ್ಯ ಮಾಡಬೇಡ ಅಂತ. ಇದು ದೇವರು ನಿನ್ನನ್ನು ಕಾಪಾಡಿದ ಮಗಳೇ. ನಿನಗೇನಾದರೂ ಆಗಿದ್ರೆ ನಾನು ಹೇಗೆ ಬದುಕ್ತಿದ್ದೆ? ನನ್ನ ಬಗ್ಗೆಯಾದರೂ ಒಂದು ಸ್ವಲ್ಪ ಯೋಚನೆ ಮಾಡಬಾರ್ದೆ ಮಗಳೇ ಅಂತ ಅಂದರು. "ಅಪ್ಪ ಅಳಬೇಡಿ. ಇನ್ನು ಮುಂದೆ ಸರಿಯಾಗಿ ಖಂಡಿತ ಊಟ ಮಾಡೇ ಮಾಡ್ತೇನೆ. ನೀವು ಹೇಳಿದಂತೆ ಕೇಳೇ ಕೇಳ್ತೇನೆ. ನನ್ನನ್ನು ಮನೆಗೆ ಕರೆದುಕೊಂಡು ಹೋಗಿ ಅಪ್ಪ ಪ್ಲೀಸ್" ಅಂತ ಅನನ್ಯ ತನ್ನ ತಂದೆಯ ಹತ್ತಿರ ಹಠ ಹಿಡಿದ್ಲು. ಮೌನವಾಗಿ ನಿಂತಿದ್ದ ಆರ್ಯನ್ ಆಘಾತದಿಂದ ಕೇಳ್ತಾನೆ, "ಮೀನ್ಸ್ ಅಂದರೆ ನೀನು ನಮ್ಮನೆಗೆ ಬರ್ತಾ ಇಲ್ವಾ ಅನನ್ಯ ಅಂತ?" ಆರ್ಯನ್ ತನ್ನಷ್ಟಕ್ಕೆ ತಾನೇ ಯೋಚಿಸ್ತಿದ್ದಾನೆ. ನಾನು ಅವಳನ್ನು ಅಷ್ಟು ನೋಯಿಸಿದ್ದಕ್ಕೆ ಅವಳು ಹೀಗೆ ಮಾಡ್ತಿದ್ದಾಳಾ? ಅನುಜ್ ಸರ್ನಂತಹವರ ಸಹಾಯ ಮಾಡಿದರೆ ಅವಳು ಹೀಗೆ ಹೇಳ್ತಿದ್ದಾಳೆ ಎಂಬ ಸಣ್ಣ ಅಸೂಯೆ ಅವನಲ್ಲಿ ಮೂಡಿತ್ತು. "ಏ ಅನನ್ಯ, ಹಠ ಮಾಡಬೇಡ. ಈ ಸ್ಥಿತಿಯಲ್ಲಿ ನೀನು ಅಲ್ಲಿರಲು ಸಾಧ್ಯವಿಲ್ಲ" ಎಂದು ಅಧಿಕಾರಯುತವಾಗಿ ಹೇಳಿದನು. ಆದರೆ ಅನನ್ಯ ದೃಢವಾಗಿ ಉತ್ತರಿಸಿದ್ಲು, "ಇಲ್ಲ ಇಲ್ಲ, ಅದು ನಾನು ನನ್ನ ತಂದೆಯ ಮನೆಗೆ ಹೋಗ್ತೇನೆ. ಅವರು ನನ್ನ ತುಂಬ ಪ್ರೀತಿಯಿಂದ ನೋಡ್ಕೊಳ್ತಾರೆ ಮತ್ತು ನಾನು ಬೇಗ ಹುಷಾರಾಗ್ತೀನಿ. ನೀವು ಕಾಲೇಜಿಗೆ ಹೋಗಿ ಹೊಸ ಕೆಲಸದಲ್ಲಿ ತಡವಾಗುವುದು ಬೇಡ." ಪಾಪ ಆರ್ಯನ್ ಆಘಾತದಿಂದ ಅಲ್ಲಿಯೇ ಸ್ತಬ್ಧನಾಗಿ ನಿಂತು ಹೋದನು. ಆಕೆಯನ್ನು ಮನವೊಲಿಸಿ ಕರ್ಕೊಂಡು ಹೋಗ್ತಾನೋ ಇಲ್ಲ ಅಲ್ಲೇ ಬಿಡ್ತಾನೋ ಗೊತ್ತಿಲ್ಲ. ಮುಂದಿನ ಭಾಗದಲ್ಲಿ ನೋಡೋಣ. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡಿ ಇಟ್ಕೊಳ್ಳಿ. ಮೆಂಬರ್ಸ್ ಎಲ್ಲರಿಗೂ 24 ಅವರ್ಸ್ ಮುಂಚೆ ಕತೆ ಸಿಗುತ್ತೆ.